Hi friends, in today's video I'm going to help you understand the word essential meaning in ಕನ್ನಡ. ಅಂದರೆ ಎಸೆನ್ಷಿಯಲ್ ಎನ್ನುವ ಒಂದು ಪದದ ಅರ್ಥವನ್ನು ನಾನು ಕನ್ನಡದಲ್ಲಿ ನಿಮಗೆ ವೆರಿ ಈಸಿಯಾಗಿ ತಿಳಿಸ್ಕೊಳ್ತೀನಿ. ಎಸೆನ್ಷಿಯಲ್ ಅಂದರೆ ಅತ್ಯವಶ್ಯಕ, ಅವಶ್ಯಕ ಮತ್ತು ಮೂಲಭೂತ ರಿಕ್ವೈರ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಎಸೆನ್ಷಿಯಲನ್ನು ನಾವು ಸಾಮಾನ್ಯವಾಗಿ ಒಂದು ವಸ್ತು ನಮಗೆ ಬೇಕೇ ಬೇಕು, ಅದಿಲ್ಲದಿದ್ದರೆ ನಮಗೆ ಸಾಧನೆ ಮಾಡೋಕ್ಕಾಗಲ್ಲ ಮತ್ತು ಆಗೋದೇ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಎಸೆನ್ಷಿಯಲ್ನ ಬೆಳೆಸ್ತೀವಿ. ಎಕ್ಸಾಂಪಲ್, ದ ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಹ್ಯೂಮನ್ ಬಾಡಿ. ಅಂದರೆ ನೀರು ನಮಗೆ ಹ್ಯೂಮನ್ ಬಾಡಿಗೆ ಬೇಕೇ ಬೇಕು, ನೀರಿಲ್ದಿರ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ಎಸೆನ್ಷಿಯಲ್ ಅನ್ನೋ ಒಂದು ಪದನ ಬಳಸಬೇಕಾಗುತ್ತೆ. ಇದಾದರೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಅಂದರೆ ಟೀಮ್ ವರ್ಕ್ ಇಸ್ ವೆರಿ ಎಸೆನ್ಷಿಯಲ್ ಇನ್ ಎ ಪ್ರಾಜೆಕ್ಟ್. ಅಂದರೆ ಒಂದು ಪ್ರಾಜೆಕ್ಟ್ನಲ್ಲಿ ಒಂದು ಟೀಮ್ ವರ್ಕು ತುಂಬ ಅವಶ್ಯಕತೆ ಇರುತ್ತದೆ. ಟೀಮ್ ವರ್ಕ್ ಇಲ್ಲದಿದ್ದರೆ ನಾವು ಯಾವುದೇ ಒಂದು ಪ್ರಾಜೆಕ್ಟ್ನ ಗುರಿಯನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಎಸೆನ್ಷಿಯಲ್ ಅನ್ನೋ ಪದವನ್ನು ಬಳಸ್ತೀವಿ. ಎಕ್ಸಾಂಪಲ್, ಒಂದು ಮನುಷ್ಯನಿಗೆ ನೀರು ಎಷ್ಟು ಅವಶ್ಯಕತೆ ಅಲ್ವಾ, ಅದೇ ರೀತಿ ನೀವು ಯಾವುದಾದ್ರು ಒಂದು ವಿಷಯವಾಗಲಿ ಅಥವಾ ಪದಗಳಾಗಲಿ ಅಥವಾ ಒಂದು ಸಂದರ್ಭದಲ್ಲಿ ನೀವು ತುಂಬ ಸ್ಟ್ರೆಸ್ ಮಾಡಿ ಅದು ಅವಶ್ಯಕತೆ, ಅದಿಲ್ಲದೇ ಇದ್ದರೆ ನಾವು ಆಗೋದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಅನ್ನೋ ಒಂದು ಪದವನ್ನು ಬಳಸಬೇಕಾಗುತ್ತದೆ. ಥ್ಯಾಂಕ್ ಯು.